ಈಗ ಆಕೆ ಸುದ್ದಿ ಕೊಟ್ಟವಳೆ ಸುದ್ದಿಯಾದಂತಹ ಕಥೆ. ನಿರೂಪಕಿ ದಿವ್ಯಾ ವಸಂತ ಗ್ಯಾಂಗ್ ನ ಸುಲಿಗೆ ಕಹಾನ್ ಹನಿ ಟ್ರ್ಯಾಪ್ ರೀತಿ ಸ್ನೇಹದ ಬಲೆಗೆ ಬೀಳಿಸಿ ಹಣ ಸುಲಿಗೆ ಮಾಡಿದೆ ಗ್ಯಾಂಗ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವು ಚೆನ್ನಾಗಿರ್ತೀರಾ ಗುರು, ನೀವು ಚೆನ್ನಾಗಿದ್ರೆ ಸಾಕು. ಇವತ್ತು ನಾನು ಯಾರನ್ನ ರೋಸ್ಟ್ ಮಾಡ್ತಾ ಇದ್ದೀನಿ ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಅದು ಬೇರೆ ಯಾರು ಅಲ್ಲ, ವೆರಿ ವೆರಿ ಡೇಂಜರಸ್ ಡಿಂಗ್ ಚೆಕ್ ದಿವ್ಯಾ ವಸಂತ್ ಅಲಿಯಾಸ್ ಆನ್ಲೈನ್ ಟ್ರ್ಯಾಪ್ ಮಾರ್ಕೆಟಿಂಗ್ ದಿವ್ಯಾ. ರಾಜ್ಯಕ್ಕೆ ಸಿಹಿ ಸುದ್ದಿ ಕೊಡ್ತಾ ಇದ್ದಂತ ಈ ಸೈನೈಡ್ ಮಲ್ಲಿಕನ್ ಚಿಕ್ಕಮ್ಮನ ಮಗಳು ದಿವ್ಯಾ ಇವತ್ತು ಅವಳೇ ನ್ಯೂಸ್ ಅಲ್ಲಿ ಬರಂಗ್ ಆಗ್ಬಿಟ್ಟಿದ್ದಾಳೆ. ನೀವ್ ಅನ್ಕೋತಿರ್ಬೋದು ಏನಪ್ಪ ಅಂತ ಕೇಸು ಅಂತ ಹಾಕೊಂಡು ಎಲ್ಲಾ ನ್ಯೂಸ್ ಚಾನಲ್ ಅಲ್ಲೂ ಹಾಕಂದೆ ಅವ. ಇದೊಂದು ಪಕ್ಕಾ ರೋಲ್ ಕಾಲ್ ಗ್ಯಾಂಗ್ ವೀಕ್ಷಕರ. ಇದರಲ್ಲಿ ಇಬ್ಬರು ಪತ್ರಕರ್ತರ ವೇಷ ಹಾಕಿಕೊಂಡಿದ್ದಾರೆ. ದಿವ್ಯಾ ವಸಂತ ಈಗಾಗಲೇ ಹಲವು ಚಾನೆಲ್ಗಳಲ್ಲಿ ಕೆಲಸ ಮಾಡಿದ್ರೆ ಅಕ್ಕೊಂದು ರೆಸ್ಯೂಮೆ ಓದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಅಕ್ಕ ಮುಂಚೆ ಕಾಮಿಡಿಯನು, ಬರ್ತಾ ನ್ಯೂಸ್ ಆಂಕರು, ಆಮೇಲೆ ರ್ಯಾಪರು, ಈಗ ಹನಿ ಟ್ರ್ಯಾಪರು. ವಾವ್! ಇವೆಣ್ಣು ಗಿಚ್ಚಿಗಿಲಿಗಳಿದ್ದಾಗ ಮುಂಚೆ ಹೆಂಗೋ ಚೈಲ್ಡ್ ಆಡ್ಕೊಂಡಿದ್ಲು, ಏನೋ ಒಂಥರ ಚಿಕ್ಕ ಹುಡುಗಿ ಅಂತ ಹೇಳ್ಕೊಂಡು ಸುಮ್ಮನಿರ್ಬೋಯ್ತು. ಆದ್ರೆ ಈ ಮಟ್ಟಕ್ಕೆ ಇಳಿತಾಳೆ ಅಂತ ದೇವರಣೆಗೂ ಯಾರಿಗೂ ಗೊತ್ತಿರಲಿಲ್ಲಪ್ಪ. ಒಳ್ಳೆ ಸೈನೈಡ್ ಮಲ್ಲಿಕನ್ ಚಿಕ್ಕಮ್ಮನ ಮಗಳಿಂದ ಒಳ್ಳೆ ಟಿಬೇಟಿಯನ್ ಮುಖದವಳು. ಪಕ್ಕ ನೋಡಿದ್ರೆ ಕೊರೆನವರು ನಮ್ಮ ಕಡೆ ಹುಡುಗಿನೇ ಅಂತ ಅನ್ಕೊಬಿಡ್ಬೇಕು. ಉಗಿರಿ ಕಾಕರ್ಸಿ ಈ ಕಿತ್ತೋದ ನಾರಿ ಮಾಡುತ್ತಿದ್ದಳು ಪಿತೋರಿ. ಏ ಕಿತ್ತೋ ದಿವ್ಯಾ ವಸಂತ, ನಿನಗೆ ಗೊತ್ತಾ ನೀನೇನು ಮಾಡಿದ್ಯಾ ಅಂತ? ಈ ಹಗರಣದಲ್ಲಿ ನೀನು ತಲುಪಿದ್ಯಾ ಕೊನೆಯ ಹಂತ? ಪೊಲೀಸವ್ರು ಹಿಂಗಾಗಿ ಇಟ್ಕೊಂಡು ಕಾಯ್ತವ್ರೆ ಇಷ್ಟು ಉದ್ದದ್ದ ಕಬ್ಬಿಣದ ದಂತ. ಏನು ಮಾಡೋದು, ಮನೇಲಿ ಕಿತ್ತು ತಿನ್ನೋ ಬಡತನ ಪಾಪ. ಯಾರು ಕೆಲ್ಸಕ್ಕೆ ಹೋಗಲ್ಲ, ಇವಳು ಒಬ್ಳೆ ಕೆಲ್ಸಕ್ಕೆ ಹೋಗಿ ಮನೇನ ದುಡ್ಡು ಸಾಕಬೇಕು. ಅದಕ್ಕೆ BTV ಬಕೆಟ್ ಟಿವಿಲಿ ಕೊಡೋ 15,000 ರೂಪಾಯಿ ಸಂಬಳ ಸಾಲಲ್ವೇನೋ, ಅದಕ್ಕೆ ಎಕ್ಸ್ಟ್ರಾ ಇನ್ಕಮ್ ಇರಲಿ ಅಂದ್ಬಿಟ್ಟು ಈ ಕೆಲಸ ಕೈ ಹಾಕೋಳೆ. ಇದ್ರ ಒಳ್ಳೆ ಪ್ರಾಫಿಟ್ ಇತ್ತೇನೋ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಳೆ. ಇವಾಗ ತಗ್ಲಾಕೊಂಡವಳೆ ಅಷ್ಟೇ. ಲೇ ಪುಟಿ, ನಿಮ್ಮ ಮಾತೆಲ್ಲ ಅರ್ಥ ಮಾಡ್ಕೋಬೇಕಿತ್ತು ನಾವು ಮುಂಚೆನೇ. ನೀನು ದೊಡ್ಡ ಹೈ ಕ್ಲಾಸ್ ಹನಿ ಟ್ರ್ಯಾಪರ್ ಐತಿಯಾ, ಒಂದಿನ ಪ್ರೊಫೆಷನಲ್ ಹೈ ಟ್ರ್ಯಾಪರ್ ಆಗಿ ಬೆಳಿತೀಯಾ ಅಂತ. ಅಲ್ಲಿಗೆ ಕೆರ ಕಿತ್ತೋಗಂಗ್ ಹೊಡೀರಿ. ಅವ್ವ ತಾಯಿ, ನೀನು ಅದೆಲ್ಲಿ ತಲೆ ಮರ್ಸ್ಕೊಂಡು ಹೋಗಿದ್ಯೋ ಗೊತ್ತಿಲ್ಲ. ಆದರೆ ನೀನು ವಾಪಸ್ ಬಂದಮೇಲೆ ಸಿದ್ದರಾಮಯ್ಯ ಅವ್ರು ನಿಮಗೆ ಸನ್ಮಾನ ಮಾಡ್ತಾರೆ, ಈ ವರ್ಷದ ಹೆಮ್ಮೆಯ ನಾರಿ ಅಂತ. ನಿಂಗೆ ಬೇರೆ ಯಾರು ಸಿಗ್ಲಿಲ್ವೇನೋ? ಬಾಲ್ ನಿನ್ನೇಜ್ಗೂ ಅವಳೇಜ್ಗೂ ಡಿಫ್ರೆನ್ಸ್ ಗೊತ್ತಿಲ್ವೇನೋ? ಅಲೋ ಅಪ್ಪ, ನನಗೆ ಲೆಹೆಂಗಾ ತಮ್ಮ. ಆಯ್ತು ಕಣವ, ನಾವು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ತೀವಿ. ನೀನು ಈ ಥರ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಹನಿ ಟ್ರ್ಯಾಪ್ ಮಾಡಿದ್ದೀರ.